ಇದುವರೆಗೂ ಕೂಡ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಸ್ಪಷ್ಟನೆ, ನೀನು ಇನ್ನೂ ಕೊಟ್ಟಿಲ್ವಾ, ಮಾಧ್ಯಮಕ್ಕೆ ಹೇಳಿದ್ದೇನೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ನಾಗೇಂದ್ರ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫೋನ್ ಮಾಡಿ. ಸಚಿವ ನಾಗೇಂದ್ರ ಅವರು ಈ ಕ್ಷಣದವರೆಗೂ ಕೂಡ ರಾಜೀನಾಮೆಯನ್ನ ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ ಅನ್ನೋದನ್ನ TV9ಗೆ ಸ್ಪಷ್ಟಪಡಿಸಿದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಸ್ಪಷ್ಟನೆ, ಇನ್ನೂ ಕೂಡ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೇರೆ ಕಡೆಯಿಂದ ಮೇ ಬಿ ಮಾಹಿತಿ ಬಂದಿರಬಹುದು, ನಾಗೇಂದ್ರ ಅವರು ಸಿಎಂ ಅವರನ್ನ ಭೇಟಿಯಾಗಿ ಅವರಿಂದ ರಾಜೀನಾಮೆಯನ್ನ ಕೊಡಿಸಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ಮಾಹಿತಿಯನ್ನ ಪ್ರಶ್ನೆ ಮಾಡೋ ಮೂಲಕ ಪಡ್ಕೊಂಡಿದ್ದಾರೆ. ಆಗ ನಾಗೇಂದ್ರ ಅವರೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ, ನಾನು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂತ. ಇನ್ನೂ ಮಾಡಿಲ್ವಾ? ನನಗೆ ಪ್ರೆಸ್ ಅವ್ರು ಹೇಳಿದ್ರು ನಾನು ನಾಳೆ ಮಾಡಿದ್ದೆ ಅಂತ. ಓಕೆ 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 ಮಾಡ್ಬಿಡು. ಹಲೋ, ಹಾಂ 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 ಇನ್ನೂ ಮಾಡಿಲ್ವಾ? ನನಗೆ ಪ್ರೆಸ್ ಅವ್ರು ಹೇಳಿದ್ರು ನಾನು ನಾಳೆ ಮಾಡಿದ್ದೆ ಅಂತ. ಓಕೆ 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 ಮಾಡ್ಬಿಡು. ಹಲೋ, ಹಾಂ ಹಲೋ, ಹಾಂ 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 ಇನ್ನೂ ಮಾಡಿಲ್ವಾ? ನನಗೆ ಪ್ರೆಸ್ ಅವ್ರು ಹೇಳಿದ್ರು ನಾನು ನಾಳೆ ಮಾಡಿದ್ದೆ ಅಂತ. ಓಕೆ 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 ಮಾಡ್ಬಿಡು. ನೋಡ್ರಪ್ಪ, ಜಸ್ಟ್ ನಾವು ನಾಗೇಂದ್ರ ಫೋನ್ ಮಾಡಿದ್ವಿ. ಈಗ ಆಫೀಸಲ್ಲಿ ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಈಗ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಮೊದಲು TV9 ಬಿ ನಾಗೇಂದ್ರ ಅವರನ್ನ ಸಂಪರ್ಕ ಮಾಡುತ್ತೆ, TV9ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ಬಿ ನಾಗೇಂದ್ರ ಅವರು, ನಾನು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ. ಅದಾದ್ಮೇಲೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಬಿ ನಾಗೇಂದ್ರ ಅವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ರಾಜೀನಾಮೆಯನ್ನ ಕೊಟ್ರ, ನನಗೆ ಮಾಹಿತಿ ಸಿಕ್ಕಿದೆ ಅಂತ ಕೇಳಿದಾಗ ಬಿ ನಾಗೇಂದ್ರ ಅವರು ಇನ್ನೂ ಕೂಡ ನಾನು ರಾಜೀನಾಮೆಯನ್ನ ಕೊಟ್ಟಿಲ್ಲ, ನಾನು ಸದ್ಯಕ್ಕೆ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಿ, 4:30ಕ್ಕೆ ಪ್ರೆಸ್ ಮೀಟ್ ಅನ್ನ ಮಾಡ್ತೀನಿ, ಪ್ರೆಸ್ ಮೀಟ್ ಆದ್ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅನ್ನೋ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಬಿ ನಾಗೇಂದ್ರ ಅವರು ಹೇಳಿದ್ದಾರೆ. ಅದೇ ವಿಚಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸದ್ಯಕ್ಕೆ ಮಾಧ್ಯಮದವರಿಗೆ ಸ್ಪಷ್ಟಪಡಿಸಿದ್ದಾರೆ. ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಸತ್ಯಕ್ಕೆ ದೂರವಾದದ್ದು. ಅವರು 4:30ಕ್ಕೆ ಪ್ರೆಸ್ ಮೀಟ್ ಅನ್ನ ಮಾಡಿ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತನಾಡ್ತಾರೆ ಎಂದಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್, ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಫೋನ್ ಮೂಲಕ ಬಿ ನಾಗೇಂದ್ರ ಅವರಿಂದ ಸ್ಪಷ್ಟನೆಯನ್ನ ಕೂಡ ಪಡ್ಕೊಂಡಿದ್ದಾರೆ. 4:30ರ ನಂತರ ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ನೋಡಿ.
ಮಧುಶ್ರೀ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾರೆ. ಸಹಜವಾಗಿ ಆಗ್ತಾ ಇರುವಂಥ ಬೆಳವಣಿಗೆ ಜೊತೆಗೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇನ್ನೇನು ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಇನ್ಫ್ಯಾಕ್ಟ್ ಅವ್ರು ಕೊಟ್ಟಿರುವಂಥ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರು ಕೂಡ ಈಗಾಗಲೇ 4:15 ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಅದಾದ ಬಳಿಕ ರಾಜೀನಾಮೆಯನ್ನು ಸಬ್ಮಿಟ್ ಮಾಡ್ತಾರೆ ಅನ್ನುವಂಥ ಮಾತನ್ನ ಈಗ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದಕ್ಕೆ ನಾಗೇಂದ್ರ ಅವರು ಕೂಡ ತಮ್ಮ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂಥ ಮಾತನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಒಂದು ಭಾಗ ಇದ್ರ ಜೊತೆಗೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಸಹಜವಾಗಿಯೇ ನಾಗೇಂದ್ರ ಅವರನ್ನ ಇನ್ನು ಸರ್ಕಾರದಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಬರುತ್ತೆ. ಹೀಗಾಗಿ ರಾಜಕೀಯವಾಗಿ ಕೂಡ ಈ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದವರು ಅವ್ರ ಮೇಲೆ ಒತ್ತಡ ತಂದಿರುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಎಲ್ಲ ಬೆಳವಣಿಗೆಗಳು ಕಳೆದ ಒಂದು ವಾರದಿಂದ ತುಂಬಾ ಆಂತರಿಕವಾಗಿ ನಡೀತಾ ಇತ್ತು. ಒಂದು ವಾರದಿಂದ ಹಿರಿಯ ಸಚಿವರು ಸಭೆಗಳನ್ನ ಮಾಡ್ತಾ ಇದ್ರು. ನಾಗೇಂದ್ರ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಪಕ್ಷವನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಅಥವಾ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ, ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ, ಜೊತೆಗೆ ಅವರ ಪಾತ್ರ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಮುಂದಿಟ್ಟು ಸಾಕಷ್ಟು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆಗ್ತಾ ಇರುವಂಥ ಬೆಳವಣಿಗೆ ಜೊತೆಗೆ ಆ ಕೇಸ್ನ ವಿವರಗಳನ್ನು ಕೂಡ ಕಲೆ ಹಾಕಿದ ಮೇಲೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ತಿರುವುಗಳು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಪೊಲಿಟಿಕಲಿ ಸಾಕಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನಿತರ ಹಿರಿಯ ಸಚಿವರು ಕೂಡ ಹೇಳ್ತಾ ಇರುವಂಥ ಮಾತು. ಈ ಒಂದು ಕಾರಣಕ್ಕೋಸ್ಕರ ಹೀಗಾಗಿ ಸದ್ಯಕ್ಕೆ ರಾಜೀನಾಮೆ ಪಡೆದುಕೊಳ್ಳೋಣ, ಅದಾದ ಬಳಿಕ ಮುಂದೆ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ, ಅಂದರೆ ಈ ಒಂದು ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಸಹಜವಾಗಿ ಆಗ ಮತ್ತೆ ಅವರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೋಬಹುದು ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಕ್ಷದ ಒಳಗಡೆ ಸಾಕಷ್ಟು ಕೇಳಿಬಂದಿತ್ತು. ಹೀಗಾಗಿ ಅವರಿಂದ ರಾಜೀನಾಮೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ವಾರದಿಂದನೇ ಮುಖ್ಯಮಂತ್ರಿಗಳಿಗೆ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಈ ವಿಚಾರವಾಗಿ ಸಾಕಷ್ಟು ವಿವರವಾಗಿ ಕೂಡ ಅವರು ಮಾತುಕತೆಯನ್ನು ಸಚಿವರ ಜೊತೆಗೆ ನಾಗೇಂದ್ರ ಅವ್ರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ನಾಗೇಂದ್ರ ಅವರು ಕೂಡ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತುಗಳು ನಡೀತಾ ಇತ್ತು. ಆದರೆ ಚುನಾವಣಾ ಫಲಿತಾಂಶ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಇದು ವಿಳಂಬವಾಗಿದೆ ಅಂತ ಹೇಳ್ಬೋದು. ಮಧುಶ್ರೀ, ಇನ್ನು ಪ್ರಮೋದ್, ಈ ಒಂದು ಹಗರಣದ ಹಿನ್ನೆಲೆಯನ್ನ ಕೂಡ ನಾವು ಇಲ್ಲಿ ನೋಡಲೇಬೇಕಾಗುತ್ತೆ. ಯಾಕಂದ್ರೆ ಅಧಿಕಾರಿ ಚಂದ್ರಶೇಖರನ್ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಬರೋಬ್ಬರಿ 6 ಪುಟಗಳ ಡೆತ್ ನೋಟ್ ಅನ್ನ ಅವರು ಬರೆದಿದ್ರು. ಹಾಗೆಯೇ ಈ ಒಂದು ಹಗರಣ ಇದೆಯಲ್ಲ, ಇದು ರಾಜ್ಯದ ಒಳಗಡೆ ಮಾತ್ರ ಸೀಮಿತವಾಗಿಲ್ಲ, ಹೊರ ರಾಜ್ಯಕ್ಕೂ ಕೂಡ ವ್ಯಾಪಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಸಹಕಾರಿ ಬ್ಯಾಂಕ್, ಹೈದರಾಬಾದ್ ಮೂಲದ ಸಹಕಾರಿ ಬ್ಯಾಂಕ್ನ ವ್ಯವಸ್ಥಾಪಕರನ್ನ ಕೂಡ ಈಗಾಗಲೇ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಡೆತ್ ನೋಟ್ ನಲ್ಲಿ ಇದ್ದಂತಹ ಅಂಶಗಳು ಇದುವರೆಗೂ ತನಿಖೆಯ ಒಂದು ಭಾಗವಾಗಿ ನಡೆದಂತಹ ಒಂದಷ್ಟು ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ಏನೇನಾಗಿದೆ ಅಂತ. ಸಹಜವಾಗಿ ಆರಂಭದಲ್ಲೂ ಕೂಡ ಇಲ್ಲಿ ಇಡೀ ಪ್ರಕರಣವನ್ನು ನೋಡ್ತಾ ಇದ್ರೆ ಬಹುಶಃ ಪ್ರಕರಣ ಬೆಳಕೆ ಬಂದಿದ್ದು ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ಬರ್ತಾ ಇದ್ದಂತೆ ಅವರು ಬ್ಯಾಂಕ್ಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಯಾವ ಕಾರಣದಿಂದ ನೀವು ಇದೆಲ್ಲವೂ ಕೂಡ ಮಾಡಿದಿರಿ, ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಹೇಗೆ ನೀವು ಹೊಸ ಖಾತೆಯನ್ನು ನಿರ್ಮಾಣ ಮಾಡಿ ಅಥವಾ ಆರಂಭಿಸಿ ಓಪನ್ ಮಾಡಿ ಆನಂತರ ಹೇಗೆ ಶಿಫ್ಟ್ ಮಾಡಿದಿರಿ ಅನ್ನುವಂಥ ಒಂದು ಕಾರಣವನ್ನು ಮುಂದಿಟ್ಟು ಬ್ಯಾಂಕ್ ಅಧಿಕಾರಿಗಳಿಗೆ ಹಾಗೆಯೇ ನಿಗಮದ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಹೀಗಾಗಿ ಇದಾದ ಬಳಿಕ ಈ ನೋಟಿಸ್ನಿಂದಲೇ ಇದೆಲ್ಲವೂ ಕೂಡ ಆಗಿದೆ. ಯಾವಾಗ ನೋಟಿಸ್ ಜಾರಿ ಮಾಡಿದ್ರು ಅದಾದ ಬಳಿಕ ಸಾಕಷ್ಟು ಆತಂಕಗಳು ಬ್ಯಾಂಕ್ ಸಿಬ್ಬಂದಿಗಳ ಮಟ್ಟದಲ್ಲಿ ಅಥವಾ ನಿಗಮದ ಮಟ್ಟದಲ್ಲೂ ಕೂಡ ಆಗಿದೆ. ಅದಾದ ಬಳಿಕ ಪದ್ಮನಾಭನವರು ರಾಜೀನಾಮೆಯನ್ನು, ಇನ್ಫ್ಯಾಕ್ಟ್ ಪದ್ಮನಾಭ ಅವರು ಸೂಸೈಡನ್ನು ಕೂಡ ಮಾಡ್ಕೊಂಡು, ಪದ್ಮನಾಭ ಇನ್ಫ್ಯಾಕ್ಟ್ ಚಂದ್ರಶೇಖರನ್ ಅವರು ಸೂಸೈಡ್ ಕೂಡ ಮಾಡಿಕೊಂಡ್ರು. ಅದಾದ ಬಳಿಕ ಅವರೇ ಚಂದ್ರಶೇಖರನ್ ಅವರ ನಿವಾಸಕ್ಕೆ MD ಪದ್ಮನಾಭನ್ ಅವರ ವಿರುದ್ಧ ಏನು ಆರೋಪ ಮಾಡಿದ್ರು ಚಂದ್ರಶೇಖರ್, ಅವರೇ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರು. ಅದಾದ ಬಳಿಕ MD ಅವರ ಬಂಧನ ಆಯಿತು, SIT ರಚನೆ ಆಯಿತು. ಅದಾದ ಬಳಿಕ SIT ಕೂಡ ತನಿಖೆ ಮಾಡಿ ಈಗ ಪದ್ಮನಾಭ ಅವರಿಂದಲೂ ಕೂಡ ಅವರಿಂದಲೂ ಕೂಡ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ತೆರೆಮರೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ಬ್ಯಾಂಕ್ ಕೂಡ ಆ ಒಂದು ಪ್ರಕರಣವನ್ನು CBI ಕೇಸ್ಗೆ ವಹಿಸಿರುವಂಥದ್ದು ಅಥವಾ CBI ಸುಮೋಟೋವನ್ನು ದಾಖಲಿಸಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಸಹಜವಾಗಿಯೇ ಸಾಕಷ್ಟು ದೊಡ್ಡ ಪ್ರಶ್ನೆಯನ್ನು ಸರ್ಕಾರದ ಮೇಲೂ ಕೂಡ ಹುಟ್ಟಾಕತ್ತೆ. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಏನು ಅವ್ಯವಹಾರ ಆಗಿದೆ ಅಂತ ಆರೋಪ ಕೇಳಿಬರ್ತಾ ಇದೆ, ಅಥವಾ CBI ತನಿಖೆ ಆಗ್ತಾ ಇದೆ. CBI ತನಿಖೆ ಏನಾದರೂ ಮುಂದಿನ ದಿನಗಳಲ್ಲಿ ಸಚಿವರಿಗೆ ಆಗ ಸುತ್ತಕೊಂಡ್ರೆ ಆಗ ಸಹಜವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಕ್ಕಟ್ಟಾಗುತ್ತೆ. ಈ ಎಲ್ಲ ಕಾರಣಗಳಿಂದ ನಾಗೇಂದ್ರ ಅವರ ರಾಜಕೀಯ ಇನ್ಫ್ಯಾಕ್ಟ್ ರಾಜೀನಾಮೆಯನ್ನು ಅವರು ಕೂಡ ಕೇಳ್ತಾ ಇದ್ದಾರೆ, ಪಕ್ಷದ ನಾಯಕರು ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಈ ತನಿಖೆ ಒಂದು ಸ್ಪಷ್ಟವಾದ ಚಿತ್ರಣ ಬಂದಾದ್ಮೇಲೆ, SITಯಿಂದ ಒಂದು ಕ್ಲೀನ್ ಚಿಟ್ ಬಂದಾದ್ಮೇಲೆ ಆನಂತರ ಮತ್ತೆ ವಾಪಸ್ ಕ್ಯಾಬಿನೆಟ್ಗೆ ಬರ್ಬೋದು ಅನ್ನುವಂಥ ಸೂಚನೆ ಕೂಡ ಇದೆ. ಆದರೆ ಇರುವಂಥ ಪ್ರಶ್ನೆ ಮಧುಶ್ರೀ, ಈಗ ಏನೋ SIT ಏನೋ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು ಅಥವಾ ಕೊಡ್ಬೋದು ಮುಂದಿನ ದಿನಗಳಲ್ಲಿ, ಆದರೆ CBI ಇದೇ ರೀತಿ ಅಂತ ಕ್ಲೀನ್ ಚಿಟ್ ಕೊಡುತ್ತಾ ಅವಾಗ ಏನಾಗುತ್ತೆ? ಈ ಎಲ್ಲ ವಿಚಾರಗಳಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ತಿರುವನ್ನು ಪಡೆದುಕೊಳ್ಳೋದ್ರಲ್ಲಿ ಅಚ್ಚರಿ ಏನಿಲ್ಲ. ಮಧುಶ್ರೀ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ. ಬರೋಬ್ಬರಿ 187 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾರ. 4:30 ನಂತರ ಈ ಕುತೂಹಲಕ್ಕೆ ತೆರೆ ಬೀಳುತ್ತೆ. ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಬಿ ನಾಗೇಂದ್ರ ಅವರು 4:30ಕ್ಕೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯ ನಂತರ ಅವರು ರಾಜೀನಾಮೆಯನ್ನ ಸಬ್ಮಿಟ್ ಮಾಡ್ತಾರೆ ಅಂತ DCM DK ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ.